RCB ಸಿಂಬಲ್ ಹೊಂದಿರುವಂತಹ ಚಿನ್ನ ಬೆಳ್ಳಿಗೆ ಜೊತೆಗೆ ಕಾಯಿನ್ಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗಿರುವಂತಹದ್ದು. ಜೊತೆಗೆ ಅದನ್ನ ತಯಾರು ಮಾಡುವುದಕ್ಕೂ ಸಹ ಏನು ಆಭರಣ ತಯಾರಕರಿದ್ದಾರೆ, ಅವರು ಮುಂದಾಗಿರುವಂತಹದ್ದು. ಈ ಕುರಿತಾಗಿ ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಆಭರಣ ತಯಾರಕ ಸಂಘದ ಅಧ್ಯಕ್ಷರಾಗಿರುವಂತಹ ರಾಮಾಚಾರಿ ಅವರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಸದ್ಯಕ್ಕೆ RCB ಕಾಯಿನ್ಸ್ಗಳು ಏನು ಕಂಡು ಬರ್ತಾ ಇದ್ದಾವೆ, ಚಿನ್ನದಲ್ಲಿ ಹೆಚ್ಚಿನ ಬೇಡಿಕೆಗಳು ಕಂಡು ಬರ್ತಾ ಇರುವಂತಹದ್ದು. ಯಾಕೆ ಈ ರೀತಿಯಾಗಿ ಬೇಡಿಕೆ ಕಂಡು ಬರ್ತಾ ಇರುವಂತಹದ್ದು? ಯಾವ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ತಾ ಇದ್ದೀರಾ? ಅಲ್ಲ, ಒಂದು ವಿಷಯ ಏನಪ್ಪ ಅಂದರೆ, ಇವತ್ತು ಈಗೇನು ಅಕ್ಷಯ ತೃತೀಯ ಬರ್ತಾ ಇದೆ, ಅಕ್ಷಯ ತೃತೀಯದ ಪ್ರಯುಕ್ತ ಪ್ರತಿ ಸತಿನೂ ಏನೋ ಒಂದು ಹೊಸ ಬೇಡಿಕೆಗಳನ್ನು ನಾವು ಗ್ರಾಹಕರಿಂದ ನೋಡ್ತಾ ಇದ್ದೀವಿ. ಈ ಸಲ ಏನಪ್ಪ ಅಂದರೆ RCB ಒಂದು ಭಾವನಾತ್ಮಕ ಸಂಬಂಧ ಬೆಂಗಳೂರು ಜೊತೆ, ಕನ್ನಡಿಗರ ಜೊತೆ, ಕರ್ನಾಟಕದ ಜೊತೆ ಇದೆ. ಅಲ್ಲಿಯ ಒಂದಷ್ಟು ಅಭಿಮಾನಿಗಳು ನಮಗೆ RCB ಇದು ಚಿಹ್ನೆ ಇರುವಂಥ ಕಾಯಿನ್ಗಳು, ಬೆಳ್ಳಿ ಮತ್ತು ಚಿನ್ನದ ಬೇಕು ಅಂತ ಬೇಡಿಕೆನ ಇಟ್ಟರು. ಅವರ ಬೇಡಿಕೆಯನ್ನು ಆಧರಿಸಿ ನಾವು ತಯಾರು ಮಾಡ್ತಾಯಿದ್ದೀವಿ. ಬೇಡಿಕೆ ಇದೆ. ಚಿನ್ನದ ಕಾಯಿನ್ಗಳು ನಾವು 1 ಗ್ರಾಮಿಂದ 10 ಗ್ರಾಮ್ವರೆಗೂ ಮಾಡ್ತಾಯಿದ್ವಿ. ಬೆಳ್ಳಿ ಕಾಯಿನು 5, 10, 15, 20 ಗ್ರಾಮಿದು ಮಾಡ್ತಾಯಿದ್ವಿ. ನಾನು ಒಬ್ಬರನ್ನ ಕೇಳಿದೆ, ಅಭಿಮಾನಿನ ಇಟ್ಕೊಂಡು ಏನು ಮಾಡ್ತೀರಾ? ಇಲ್ಲ ನಾವು ಅಲ್ಲಿ ಹೋದಾಗ ಏನು ಮ್ಯಾಚಿಗೆ ಹೋದಾಗ ಅದನ್ನ ಇಟ್ಕೊಂಡು ಸೆಲ್ಫಿ ತೊಗೋತೀವಿ, ಒಂದು ನೆನಪಾಗಿ ಇರ್ತದೆ. ಇದು ನಾವು ಭಾಗವಹಿಸಿರುವಂಥದ್ದು, ನಮ್ಮಲ್ಲಿ ನಡೀತಾ ಇರುವಂಥದ್ದು, ಅದು ಐತಿಹಾಸಿಕ ಗೆಲುವನ್ನು ನೋಡಿದ್ದೀವಿ. ಈ ಬಾರಿನೂ ಕೂಡ ಗೆಲುವು ನಮ್ಮದೇನೆ, ಖಂಡಿತ ನಾವೇ ಗೆಲ್ತೀವಿ ಅನ್ನೋ ಆಶಾಭಾವನೆ ಇದೆ. ಸೊ ಹಾಗಾಗಿ ಒಂದು ಅಭಿಮಾನದಿಂದ ನೆನಪಿನ ಕಾಣಿಕೆಯಾಗಿ ಇನ್ವೆಸ್ಟ್ಮೆಂಟ್ ಥರನೋ ಅದು ಇರ್ತದಲ್ವ, ನೆನಪಿನಾಗಿ ಚಿನ್ನ ಅಥವಾ ಬೆಳ್ಳಿ ಯಾವತ್ತಿದ್ರೂ ಬೆಲೆ ಜಾಸ್ತಿ ಆಯ್ತಾ ಇರ್ತದೆ. ಸೊ ಅಂಥ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಹಂಗಾಗಿ ನಾವು ಬೈ ಆರ್ಡರ್ ಯಾರ್ಯಾರು ಆರ್ಡರ್ ಕೊಟ್ಟವ್ರೆ ಅದನ್ನು ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ತಯಾರು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಆರ್ಡರ್ಸ್ಗಳು ಬಂದಿರುವಂತಹದ್ದು? ಯಾವತ್ತೂ ಚೆನ್ನಾಗಿ ತಿಳ್ಕೊಳ್ಳಿ, ಏನೇ ಒಂದು ಇದಕ್ಕೆಲ್ಲ ಒಂದು ಡೈ ಮಾಡಬೇಕು, ಇದು ಡಿಸೈನ್ ಮಾಡಬೇಕು, ಎಲ್ಲ ಮಾಡಬೇಕು ಅಂದಾಗ ತುಂಬ ಬೇಡಿಕೆ ಇದ್ದಾಗ ಮಾತ್ರ, ಅದು KG ಗಟ್ಟಲೆ ಬೇಡಿಕೆ ಇದ್ದಾಗ ಮಾತ್ರ ನಾವು ಮಾಡ್ತೀವಿ. ಎಲ್ಲ ಬರೀ ನಾವು ಬೆಂಗಳೂರು ಅಷ್ಟೇ ಅಂತಲ್ಲ, ಬೇರೆ ನಮ್ಮ ಜಿಲ್ಲೆಗಳಿಂದನೂ ಕೂಡ, ಅಭಿಮಾನಿಗಳಿಂದನೂ ಕೂಡ ಬೇರೆ ಬೇರೆ ವರ್ತಕರನ್ನ ನಾವು ಕೇಳೋರೆ. ಹಾಗಾಗಿ ಅಸೋಸಿಯೇಷನ್ನು, ಆಭರಣ ತಯಾರಕರ ಅಸೋಸಿಯೇಷನ್ನು ಆ ಡಿಸಿಷನ್ನ ತಗೊಂಡಿದ್ದೇನೆ. ನಾವು ಅದನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ಚಿನ್ನದ ಮೇಲೆ ನಾವು ಯಾವಾಗಲೇ ಆಗಲಿ, ಚಿನ್ನ ಆಗಲಿ ಬೆಳೆದ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಅದು ಉಪಯುಕ್ತ ಅಂತ ನೀವು ತುಂಬ ಸಲ ಹೇಳಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಈ RCB ಲಾಂಚ್ನವನ್ನು ಏನು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು ಅಷ್ಟು ವರ್ತ್ ಇದೆಯಾ ಈಗ ಫ್ಯಾನ್ಸ್ಗಳಿಗಾಗಿರ್ಬೋದು ಅಥವಾ ಚಿನ್ನ ಪ್ರಿಯರಿಗಾಗಿರ್ಬೋದು? ಮೇಡಮ್, ನೀವು ಅವರು ಬರೀ ಟೀ ಶರ್ಟು, ಬೇರೆ ಬೇರೆ ವಸ್ತುಗಳು ಅವೆಲ್ಲ ಶಾಶ್ವತ ಅಲ್ಲದೆ ಇರುವಂಥದ್ದು, ಅಂಥದ್ದನ್ನೇ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲೊಂದು ಅಭಿಮಾನ, ಒಂದು ಭಾವನಾತ್ಮಕ ಸಂಬಂಧ. ಅಂಥದ್ರಲ್ಲಿ ಬೇರೆ ಏನೋ ತೊಗೊಳ್ಳೋ ಬದಲು ಇವತ್ತು ಅದರಲ್ಲೂ ಯುವಕರು ಜಾಸ್ತಿ, ಇವಾಗ ನಾನು ಒಂದಷ್ಟು ಜನ ಕೇಳಿದೆ, ಸರ್ ಎಲೆಕ್ಟ್ರಾನಿಕ್ ಐಟಮ್ ಅದು ಇದು ಬೇರೆ ಏನೋ ಗೆಜೆಟ್ ತಗೊಂಡ್ರೆ ಅದು ಮಾರನೇ ದಿವಸ ಅಥವಾ ಒಂದು 10 ದಿವಸಕ್ಕೆ ಅದ್ರ ಮೌಲ್ಯ ಕಡಿಮೆ ಆಯ್ತದೆ. ಚಿನ್ನ ಬೆಳ್ಳಿ ಇತ್ತು ಅಂತಂದ್ರೆ ಒಂದು ಕಾಯಿನ್ ನೆನಪಾಗಿ ಇಟ್ಕೋತೀವಿ. ನಮ್ಮ ಮುಂದಿನ ನಮ್ಮ ಮಕ್ಕಳಿಗೆ ಒಂದು ನೆನಪಾಗಿ, ನೋಡಿ ನಾವು ಇಂಥ ಇದಕ್ಕೆ ಇದರಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೆ, ನಾನು ಪ್ರೇಕ್ಷಕ ಆಗಿದ್ದೆ, ನಾನು ಪ್ರೋತ್ಸಾಹ ಮಾಡಿದ್ದೆ, ನಾವು ಎಂಜಾಯ್ ಮಾಡಿದ್ದೇನೋ ನೆನಪಿರ್ತದೆ ಅಂತ. ಅಭಿಮಾನ ಅನ್ನೋದು ಅಂತೂ ಭಾರಿ ದೊಡ್ಡದು. ಅದನ್ನೆಲ್ಲ ಬೆಲೆ ಕಟ್ಟಕ್ಕೆ ಆಗಲ್ಲ. ಯಾರೋ ಆಟಗಾರರು ಬಳಸಿದಂಥ ವಸ್ತುಗಳನ್ನೇ ಕೋಟ್ಯಾಂತರ ರೂಪಾಯಿ ಹರಾಜಿನಲ್ಲಿ ತಗೋತಾರೆ. ಅಂಥದ್ರಲ್ಲಿ ಇವತ್ತು ಇದೊಂದು ಇನ್ವೆಸ್ಟ್ಮೆಂಟ್ ಥರ. ಅವರ ಪಾಕೆಟ್ ಮನಿಯಿಂದ, ಎಷ್ಟೋ ಜನ ಸ್ಟೂಡೆಂಟ್ಸು ಪಾಕೆಟ್ ಮನಿಯಿಂದ, ಅದಕ್ಕೆ ಸಿಲ್ವರ್ ಕಾಯಿನ್ ಯಾಕೆ ಮಾಡ್ತಾ ಇದ್ದೀವಿ ನಾವು ಅಂತಂತಂದರೆ, ಕೆಲವು ಸ್ಟೂಡೆಂಟ್ಸ್ಗಳು ಜಾಸ್ತಿ ಆದಾಯ ಇಲ್ಲದೆ ಇರುವಂಥವ್ರು ಕೊಂಡ್ಕೊಳ್ಳಿ, ಇವಾಗ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರು ಬೇಡಿಕೆ ಇಟ್ಟಿದ್ರಿಂದ ಚಿನ್ನ ತೊಗೊಳಕ್ಕಾಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಇದು ನಾವು ಇಟ್ಕೋತೀವಿ, ಪರ್ಸಲ್ಲಿ ಇಟ್ಕೋತೀವಿ ಅಥವಾ ಮನೇಲಿ ಇಟ್ಕೋತೀವಿ. ಕೆಲವರು ಆ ಟಿಕೆಟ್ ಜೊತೆ ಫ್ರೇಮ್ ಮಾಡಿ ಇಟ್ಕೋತೀವಿ ಅಂತ. ನಾನು R&D ಮಾಡ್ತಾ ಅವ್ರನ್ನೆಲ್ಲ ಕೇಳಿದಾಗ ಇದು ಅವ್ರ ಮನಸ್ಸಿಂದ ವ್ಯಕ್ತ ಆಗಿರುವಂಥದ್ದು. ಹಾಗಾಗಿ ನಾವು ಮಾಡ್ತಾಯಿದ್ವಿ. ಅಕ್ಷಯ ತೃತೀಯದಲ್ಲಿ ಸರದ ಅಕ್ಷಯ ತೃತೀಯದಲ್ಲಿ ಇದೇ ಒಂದು ವಿಶೇಷ ಅಂತ ನಾನು ಅನ್ಕೋತಾ ಇದ್ದೀನಿ. ಸರ್, ಏನಂತಂದ್ರೆ ಈಗ ಅಕ್ಷಯ ತೃತೀಯ ಅಂತಂದ್ರೆ ಸಾಕಷ್ಟು ಜನ ಚಿನ್ನ ಪ್ರಿಯರು ಒಂದು ಉತ್ತಮ ದಿನ, ನಾವು ಅವತ್ತು ಚಿನ್ನ ತೆಗೆದುಕೊಳ್ಬೇಕು, ಬೆಳ್ಳಿ ತಗೊಳ್ಕೊಳ್ಬೇಕು ಅನ್ನೋಂಥದ್ದಿದೆ. ಸೊ ಆ ರೀತಿಯಲ್ಲಿ ನೋಡೋದಾದ್ರೆ ಏನಾದರೂ ಚಿನ್ನದ ದರದಲ್ಲಿ ಅಕ್ಷಯ ತೃತೀಯ ಅಷ್ಟರೊಳಗೆ ಮತ್ತೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ? ಈ ಇರೋ ಸದ್ಯದ ಪರಿಸ್ಥಿತಿಯೊಳಗೆ ಕಾನ್ಸ್ಟಂಟ್ ಆಗೇ ಇರ್ತದೆ. ಈಗೇನು 14,000 ಚಿನ್ನ 15 ಒಳಗಡೆ ಇರ್ತದೆ. ಸೊ ಅದು ಏರಿಳಿತ ಅಷ್ಟೊಂದೇನಿರಲ್ಲ, ಹಿಂಗೆ ಇರ್ತದೆ. 2.5 ಲಕ್ಷದ ಒಳಗಡೆ ಬೆಳ್ಳಿ ಇರ್ತದೆ. ಸೊ 14ರಿಂದ 15 ಸಾವಿರದೊಳಗೆ ಚಿನ್ನ ಇರ್ತದೆ. ಬಹುಶಃ ಇನ್ನೂ ಒಂದು ತಿಂಗಳು ಹಂಗೆ ಅಂದ್ಕೊಂಡಿದ್ದೀವಿ. ಮುಂದೆ ನೋಡೋಣ ಏನಾಗುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ.
ಅಂದ್ರೆ ಅಕಸ್ಮಾತ್ ಏರಿಕೆ ಆದ್ರೆ ಒಂದಷ್ಟು ಮಟ್ಟಿಗೆ ಅಂದ್ರೆ ಯುದ್ಧದ ಎಫೆಕ್ಟ್ ಒಂದಾಗಿದೆ, ಇನ್ನು ಅಕ್ಷಯ ತೃತೀಯ ಅನ್ನೋದು ಅಂತದ್ರ ಮೇಲೆ ಏನಾದರೂ ಏರಿಕೆ ಆಗಬಹುದಾ ಅಂತ. ಅಕ್ಷಯ ತೃತೀಯ ಏನು ಅದು ನಾರ್ಮಲ್ ಆಗೇ ಇರ್ತದೆ. ಚಿನ್ನ ಬೆಳ್ಳಿ ರೇಟು ಅಂತಾರಾಷ್ಟ್ರೀಯ ಮಾರುಕಟ್ಟೆ ವೇರಿಯೇಷನ್ ಇಂದ ನಡೆಯುವಂಥದ್ದು. ಬಟ್ ನಮ್ಮಲ್ಲಿ ಏನು ಇಲ್ಲಿ ಏನು ಬೇಡಿಕೆ ಈಗ ನಿಜವಾಗ್ಲೂ ಈಗ ಈ ಏರಿಕೆಯಾಗಿ ಇಳಿದಿರೋದ್ರಿಂದ ಎಲ್ಲರೂ ಕಡಿಮೆ ಇರೋದಾಗಲೇ ತೆಗೆದಿಟ್ಕೊಳ್ಳೋಣ ಅಂತ ಒಂದು ಎಲ್ಲರದು ಮನಸ್ಥಿತಿ ಐತೆ. ಮದುವೆ ಇರ್ತದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಹೂಡಿಕೆ. ಆಮೇಲೆ ನಾವು ಎಲ್ಲರಿಗೂ ಅಡ್ವೈಸು ಮಾಡೋದು, ಸಣ್ಣ ಸಣ್ಣ ಪ್ರಮಾಣದ ಸೇರಿಸ್ತಾ ಹೋಗಿ, 5 ಗ್ರಾಮು 1 ಗ್ರಾಮು 2 ಗ್ರಾಮು ಹಂಗೆ ತಗೊಳ್ತಾ ಹೋಗಿ. ಮುಂದೆ ನೀವು ಮದುವೆ ಕಾಲಕ್ಕೋ ಬೇರೆ ಏನೇ ಸಂದರ್ಭಕ್ಕೂ ಒಟ್ಟಿಗೆ ಏನಂದರೆ ಬಲ್ಕಾಗಿ ಪರ್ಚೇಸ್ ಮಾಡುವಂಥ ಪರಿಸ್ಥಿತಿ ಇತ್ತು ಮದುವೆ ಸಂದರ್ಭದಲ್ಲಿ, ಅಥವಾ ಯಾವುದೋ ಒಂದು ಆದಾಯ ಬಂದಾಗ ನಮ್ಮ ಆಡಳಿತ ಬೆಳೆ ಗಿಳೆ ರೈತಾಪಿ ವರ್ಗದವರು ಈ ರೀತಿ ಮಾಡ್ತಾಯಿದ್ರು. ಒಂದು ಸತಿ ಬಲ್ಕಾಗಿ ಪರ್ಚೇಸಿಂಗ್ ಇತ್ತು. ಈಗ ಬಲ್ಕಲ್ಲಿ ನಾವೇನು ಹೇಳ್ತಾ ಇದ್ವಿ, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅಂತ ಹೇಳಿದ್ವಿ. ಅದನ್ನೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದನ್ನೇ ಮಾಡ್ತಾರೆ. ಎಲ್ಲರಿಗೂ ಅದೇ ಅಫೋರ್ಡಬಲ್, ಎಲ್ಲರಿಗೂ ಅದೇ ಅಡ್ವೈಸ್ ಮಾಡಿದ್ದೀವಿ. ಕೊನೆಯದಾಗಿ ಏನು ಅಂತಂದ್ರೆ ಎಲ್ಲರಲ್ಲೂ ಇರುವಂತಹ ಆತಂಕ ಏನು ಅಂತಂದ್ರೆ ಕಳೆದ 15 ದಿನದಿಂದ ಕಳೆದ 1 ತಿಂಗಳಿಂದ ನೋಡ್ತಾ ಇದ್ದೀವಿ ಇಳಿಕೆ ಕಂಡಿದೆ ಅಂತ ಹೇಳಿ. ಇನ್ನೂ ಮುಂದಿನ ದಿನಮಾನಗಳಲ್ಲಿ ಅಕಸ್ಮಾತ್ ಇಳಿಕೆ ಆಗುತ್ತೆ, ಯಾಕಂತಂದ್ರೆ ಈ ಯುದ್ಧದ ಎಫೆಕ್ಟ್ ಇಂದಾಗಿ ಆಗಿರ್ಬೋದು, ಅಥವಾ ಮುಂದಿನ ದಿನಗಳಲ್ಲಿ ಇಳಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇಳಿಕೆ ಅಂದರೆ 100 200 300 ರೂಪಾಯಿಗಳ ವೇರಿಯೇಷನ್ಸ್ಗಳಾಗ್ತವೆ ಹೊರತು ಬೇರೆ ಏನು ಅಷ್ಟು ದೊಡ್ಡ ಪ್ರಮಾಣದ ವೇರಿಯೇಷನ್ ಆಗಲ್ಲ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಇನ್ನೇನು ಅಕ್ಷಯ ತೃತೀಯ ಹತ್ತಿರಕ್ಕೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ RC ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಒಂದು ವಿಶೇಷ ಮತ್ತು ಜೊತೆಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವರು ಚಿನ್ನದ ಮೇಲೂ ಸಹ ಹೂಡಿಕೆಯನ್ನು ಮಾಡ್ಬೋದು, ಅದು RCB ಲಾಂಚಿನ ಮುಖಾಂತರವಾಗಿ ಅನ್ನುವಂತಹದ್ದನ್ನು ಹೇಳಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವರ್ಗ ನ್ಯೂಸ್, ಬೆಂಗಳೂರು.